ಪ್ರತಿದಿನ ನಾವು ಸಾಮಾನ್ಯವಾಗಿ ಸಾವಿರ ಸಾರಿ ಮಾಡುವಂತಹ ಕೆಲಸ ನಮ್ಮ ಗಮನವನ್ನು ಸೆಳೆಯುವುದಿಲ್ಲ ಸ್ನೇಹಿತರೆ. ನಾವು ಆ ಕೆಲಸವನ್ನು ಮಾಡ್ತಾ ಇದ್ರೂ ಸಹಿತ ಅದರ ಅರಿವು ನಮಗೆ ಇರುವುದಿಲ್ಲ. ಅದು ಯಾವುದು ಅಂತ ತಿಳ್ಕೊಂಡಿದ್ದೀರಿ? ನಾವು ಮಾಡ್ತಕ್ಕಂಥ ಉಸಿರಾಟ. ಈ ಉಸಿರಾಟದಲ್ಲಿ ಒಂದು ಅನಿಲ ಬಹಳಷ್ಟು ಮುಖ್ಯವಾದ ಒಂದು ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಅದಕ್ಕೆ ಆಕ್ಸಿಜನ್ ಅಂತಲೂ ನಾವು ಹೇಳ್ತೀವಿ. ಸೊ ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಕ್ಸಿಜನ್ನ ಮಹತ್ವ ಮತ್ತು ಆರೋಗ್ಯ ಇದರ ಬಗ್ಗಿನ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾವು ಉಸಿರಾಡ್ತಾ ಇರ್ತೀವಿ, ಆದರೆ ಅದಕ್ಕೆ ನಾವು ಬಹಳಷ್ಟು ಗಮನವನ್ನು ಕೊಡ್ತಾ ಇರಲ್ಲ. ಸೊ ಹೀಗಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಅನಿಲ, ಇದು ಆಕ್ಸಿಜನ್ ಅಂತಲೂ ನಾವು ಹೇಳ್ತೀವಿ. ಇದು 21% ಅನಿಲ ಆಕ್ಸಿಜನ್ ನಮ್ಮ ಸುತ್ತಮುತ್ತಲಿನಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಈ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ನಮ್ಮ ಶ್ವಾಸಕೋಶದಿಂದ ರಕ್ತನಾಳಗಳಿಗೆ ಹೋಗಿ, ರಕ್ತನಾಳಗಳಿಂದ ನಮ್ಮ ಪ್ರತಿಯೊಂದು ದೇಹದ ವಿವಿಧ ಜೀವಕಣಗಳಿಗೆ ಹೋಗಿ ಆಕ್ಸಿಜನ್ನ ಎಲ್ಲ ಕಡೆಗೂ ಸರಿಯಾಗಿ ತಲುಪುವ ಹಾಗೆ ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದು ನಮ್ಮ ಕೆಂಪು ರಕ್ತ ಕಣಗಳ ಕೆಲಸ ಸ್ನೇಹಿತರೆ. ಕೆಂಪು ರಕ್ತ ಕಣಗಳು ನಮ್ಮ ಶ್ವಾಸಕೋಶದಿಂದ ಆಕ್ಸಿಜನ್ನ ಪೂರ್ತಿಯಾಗಿ ಹೀರಿಕೊಂಡು ಹೋಗಿ ರಕ್ತನಾಳಗಳ ಒಂದು ಮುಖೇನ ವಿವಿಧ ಅಂಗಗಳು, ವಿವಿಧ ಜೀವಕಣಗಳಿಗೆ ಈ ಆಕ್ಸಿಜನ್ನ ತಲುಪಿಸುತ್ತೆ. ಸೊ ಇದು ಒಂದು ನಿರಂತರವಾಗಿ ನಡೀತಕ್ಕಂಥ ಒಂದು ಕೆಲಸ ನಮ್ಮ ದೇಹದಲ್ಲಿ. ಸೊ ಹೀಗಾಗಿ ಈ ದೇಹದಲ್ಲಿ ನಾವು ಯಾವುದೇ ಒಂದು ಚಟುವಟಿಕೆ ಮಾಡಿದಾಗ ದೇಹಕ್ಕೆ ಶಕ್ತಿಯನ್ನ, ಸ್ಫೂರ್ತಿಯನ್ನ, ಉಲ್ಲಾಸವನ್ನ ಕೊಡ್ತಕ್ಕಂಥದ್ದು ಈ ಆಕ್ಸಿಜನ್. ಸೊ ಹೀಗಾಗಿ ನಮ್ಮ ಜೀವಕಣಗಳ ಒಂದು ಸ್ತರಕ್ಕೆ ಹೋಗಿ ನಾವು ನೋಡಿದಾಗ ಕೆಂಪು ರಕ್ತ ಕಣಗಳಿಂದ ಆಕ್ಸಿಜನ್ ಜೀವಕಣಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಮೈಟೋಕಾಂಡ್ರಿಯಾ ಈ ಒಂದು ಶಕ್ತಿಗಳನ್ನ, ಅಂದ್ರೆ ಆಹಾರ ಮತ್ತು ಆಕ್ಸಿಜನ್ನ ಒಂದು ಶಕ್ತಿಗಳನ್ನ ATP ಅಂತ ಹೇಳಿದ್ರೆ ಫಾಸ್ಫೇಟ್, ಎಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವ ಒಂದು ಶಕ್ತಿ ಪುಂಜವನ್ನ ಹೊರಕ್ಕೆ ಹಾಕುತ್ತೆ. ಸೊ ಹೀಗಾಗಿ ನಾವು ಮಾಡತಕ್ಕಂಥ ಎಲ್ಲ ಕೆಲಸ, ಉಸಿರಾಡುವ ಕೆಲಸ ಇರ್ಬೋದು, ಮಾತಾಡುವ ಕೆಲಸ ಇರ್ಬೋದು, ನಡೆದಾಡುವ ಕೆಲಸ ಇರ್ಬೋದು, ಊಟ ಮಾಡುವ ಒಂದು ಕೆಲಸ ಇರ್ಬೋದು, ಪಚನದ ಒಂದು ಕೆಲಸ ಇರ್ಬೋದು, ನಮ್ಮ ಹೃದಯದ ಬಡಿತದ ಒಂದು ಕೆಲಸ ಇರ್ಬೋದು. ತನ್ನಷ್ಟಕ್ಕೆ ತಾನೇ ಹೃದಯ ಬಡಿತಾ ಇದೆ, ಅದಕ್ಕೂ ಶಕ್ತಿ ಬೇಕು. ನಾವು ಮಾತಾಡ್ತಾ ಇದೀವಿ, ಅದಕ್ಕೂ ಶಕ್ತಿ ಬೇಕು. ನಾವು ನೋಡ್ತಾ ಇದ್ದೀವಿ, ಅದಕ್ಕೂ ಶಕ್ತಿ ಬೇಕು. ಕೇಳಿಸ್ಕೊಳ್ತಾ ಇದೀವಿ, ಅದಕ್ಕೂ ಶಕ್ತಿ ಬೇಕು. ಈ ಎಲ್ಲಾ ಶಕ್ತಿಗಳನ್ನ ನಮ್ಮ ದೇಹದೊಳಕ್ಕೆ ತುಂಬತಕ್ಕಂಥದ್ದು ಈ ಆಮ್ಲಜನಕ, ಈ ಒಂದು ಅನಿಲ. ಸೊ ಹೀಗಾಗಿ ಈ ಒಂದು ಅನಿಲ ನಮ್ಮ ದೇಹದಲ್ಲಿ ಸರಿ ಪ್ರಮಾಣದಲ್ಲಿತ್ತು ಅಂತ ಹೇಳಿದ್ರೆ ಆರೋಗ್ಯವಂತ ಸ್ಥಿತಿ ನಮ್ಮ ದೇಹ, ಮನಸ್ಸು ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಾವು ಈ ಆಕ್ಸಿಜನ್ ಲೆವೆಲ್ ಅಂತ ಹೇಳಿದ್ರೆ ಆಮ್ಲಜನಕದ ಒಂದು ಮಟ್ಟ ನಮ್ಮ ದೇಹದಲ್ಲಿ ಹೇಗೆ ಕಾಪಾಡ್ಕೊಳ್ಬೇಕು ಆರೋಗ್ಯವಾಗಿರ್ಲಿಕ್ಕೆ ಅಂತ ಹೇಳಿದ್ರೆ, ಒಂದು ನಾವು ತೆಗೆದುಕೊಳ್ಳುವಂತ ಆಮ್ಲಜನಕ ಶುದ್ಧವಾಗಿತ್ತು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು. ಶುದ್ಧವಾದ ಆಮ್ಲಜನಕ ಅಂದ್ರೆ ಹೇಗೆ? ಬಹಳಷ್ಟು ಧೂಳು ಮತ್ತು ಬಹಳಷ್ಟು ಕಲುಷಿತವಾದ ಒಂದು ವಾತಾವರಣ ನಮ್ಮ ಪಟ್ಟಣಗಳಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಪಾರ್ಕ್ಗಳಲ್ಲಿ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಕ್ಕುತ್ತೆ. ಮತ್ತು ನಾವು ಎಕ್ಸರ್ಸೈಸ್ ಮಾಡಿದ್ರೆ ಒಂದು ಒಳ್ಳೆಯ ಆಕ್ಸಿಜನ್ ನಮ್ಮ ದೇಹದೊಳಕ್ಕೆ ಹೋಗುತ್ತೆ. ಮತ್ತು ಪ್ರಾಣಾಯಾಮದ ಒಂದು ಕ್ರಿಯೆಗಳನ್ನ ದಿನಂಪ್ರತಿ ಮಾಡಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಪೂರ್ತಿಯಾಗಿ ಸಿಕ್ಕುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ, ನಾವು ಶುದ್ಧವಾದ ಆಕ್ಸಿಜನ್, ಶುದ್ಧವಾದ ಆಮ್ಲಜನಕವನ್ನು ನಮ್ಮ ದೇಹದಲ್ಲಿ ತೆಗೆದುಕೊಳ್ಳುವುದಕ್ಕೆ ಅಂತ ಹೇಳಿದ್ರೆ ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ಳುವುದು. ಯಾಕಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ನಾವು ತೆಗೆದುಕೊಳ್ಳುವಂತಹ ಶ್ವಾಸ ನಮ್ಮ
ಪೂರ್ತಿಯಾದ ಶ್ವಾಸಕೋಶವನ್ನ ತುಂಬ್ತಾ ಇರಲ್ಲ. ನಾವು ಸಾಮಾನ್ಯವಾಗಿ 30-40% ಶ್ವಾಸಕೋಶವನ್ನು ಮಾತ್ರ ಆಕ್ಸಿಜನ್ನಿಂದ ತುಂಬ್ತಾ ಇರ್ತೀವಿ. ಸೊ ಹೀಗೆ ಇದೇ ಕಾರಣದಿಂದ ರೋಗಗ್ರಸ್ತ ಸ್ಥಿತಿಯೂ ಸಹಿತ ಉಂಟಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಯಾರು ಶ್ವಾಸಕೋಶವನ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ತಾರೆ, ಪೂರ್ತಿಯಾದ ಶ್ವಾಸಕೋಶವನ್ನ ಕೆಲಸಕ್ಕೆ ತೆಗೆದುಕೊಳ್ತಾರೆ, ರೋಗದಿಂದ ಬಹಳಷ್ಟು ದೂರವಿರ್ತಾರೆ, ಆರೋಗ್ಯವಂತ ಸ್ಥಿತಿ ಅವರಲ್ಲಿ ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ಪ್ರಾಣಾಯಾಮ ಮಾಡುವಾಗ ನಮ್ಮ ದೇಹದ ಒಂದು ಪೊಸಿಷನ್, ದೇಹದ ಒಂದು ಸ್ಥಿತಿ ಯಾವ ಒಂದು ತರ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ನಮ್ಮ ಬೆನ್ಮೂಳೆ ಸ್ಟ್ರೇಟ್ ಇರಬೇಕು, ನಮ್ಮ ಭುಜಗಳು ನೇರವಾಗಿರ್ಬೇಕು ಮತ್ತು ದೀರ್ಘವಾದ ಶ್ವಾಸವನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ ನಿಮ್ಮ ಪ್ರತಿನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಈಗ ಕುತ್ಕೊಂಡು ನೀವು ದೀರ್ಘವಾದ ಶ್ವಾಸ, ಮೆಲ್ಲನೆ ದೀರ್ಘವಾದ ಶ್ವಾಸ ತೆಗೆದುಕೊಂಡಾಗ ನಮ್ಮ ಶ್ವಾಸಕೋಶ ಪೂರ್ತಿಯಾಗಿ ಆಮ್ಲಜನಕದಿಂದ ತುಂಬಿಕೊಳ್ಳುತ್ತೆ. ಪೂರ್ತಿಯಾದ ಆಮ್ಲಜನಕದಿಂದ ತುಂಬಿಕೊಂಡ ಶ್ವಾಸಕೋಶ ನಮ್ಮ ದೇಹದ ಮಾನಸಿಕ ಆರೋಗ್ಯವನ್ನ ತಂದುಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಾವು ಹೇಗೆ ಶ್ವಾಸವನ್ನು ತೆಗೆದುಕೊಳ್ತಾ ಇದ್ದೀವಿ ಮತ್ತು ಯಾವ ಒಂದು ಪರಿಸರದಲ್ಲಿ ನಾವು ಇದ್ದೀವಿ ಮತ್ತು ನಾವು ಶ್ವಾಸವನ್ನ ಎಷ್ಟು ದೀರ್ಘವಾಗಿ ಮತ್ತು ಯಾವ ಸ್ಥಿತಿಯಲ್ಲಿ ನಾವು ಶ್ವಾಸವನ್ನ ಒಳಗೆ ತೆಗೆದುಕೊಳ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಈ ಉಸಿರಾಡುವ ಒಂದು ಸ್ಥಿತಿ ಮತ್ತು ರೋಗಕ್ಕೆ ಅಂತ ಹೇಳಿದ್ರೆ, ನಾವು ಟೆನ್ಷನ್ ಅಥವಾ ಎಂಗ್ಸೈಟಿ ಅಥವಾ ಭಯದ ಒಂದು ವಾತಾವರಣ ಅಥವಾ ಕೋಪದ ಒಂದು ಮನಸ್ಥಿತಿಯಲ್ಲಿ ನಮ್ಮ ಉಸಿರಾಟ ಬಹಳಷ್ಟು ವೇಗವಾಗಿ ಚೇಂಜ್ ಆಗುತ್ತೆ, ವೇಗವಾಗಿ ಪರಿವರ್ತನೆಗೊಳ್ಳುತ್ತೆ ಸ್ನೇಹಿತರೆ. ಸೊ ಈಗ ನೋಡಿ, ಯಾರು ಕೋಪಗೊಂಡಾಗ ಅವರ ಕಣ್ಣುಗಳು ಕೆಂಪಾಗುತ್ತೆ, ಅವರ ಮುಖ ಕೆಂಪಾಗುತ್ತೆ ಮತ್ತು ಅವರು ಉಸಿರಾಡಲಿಕ್ಕೆ ಬೇಗನೆ ಉಸಿರಾಡಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವರು ಬಹಳಷ್ಟು ದುಃಖವಾಗಿರುವಾಗ ಈ ಒಂದು ಪರಿಸ್ಥಿತಿ ಆಗುತ್ತೆ. ಸೊ ಈಗ ಹೀಗೆ ಶ್ವಾಸವನ್ನ ತೆಗೆದುಕೊಳ್ತಾ ಇದ್ರಿ ಮತ್ತು ಶಾಲೋ ಬ್ರೀದಿಂಗ್ ಅಂತ ಹೇಳಿದ್ರೆ ನಿಮ್ಮ ಶ್ವಾಸ ದೀರ್ಘವಾಗಿಲ್ಲ, ನಿಮ್ಮ ಶ್ವಾಸ ಪೂರ್ತಿಯಾಗಿ ನಿಮ್ಮ ಒಂದು ದೇಹದ ಒಳಕ್ಕೆ ಹೋಗಿ ನಿಮ್ಮ ಒಂದು ಹೊಕ್ಕಳಿನ ತನಕ ಬರ್ತಾ ಇಲ್ಲ ಅಂತ ಹೇಳಿದ್ರು ಸಹಿತ ನೀವು ಶ್ವಾಸವನ್ನ ಚೆನ್ನಾಗಿ ತೆಗೆದುಕೊಳ್ತಾ ಇಲ್ಲ ಅಂತ ಅರ್ಥವಾಗುತ್ತೆ. ಸೊ ಹೀಗಾಗಿ ಈ ಶ್ವಾಸವನ್ನ ನೀವು ತೆಗೆದುಕೊಳ್ಳಿಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ರೂ ಸಹಿತ ದೀರ್ಘಕಾಲಿಕ ರೋಗಗಳಿಂದ ಮುಕ್ತಿ ಉಂಟಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲಸದ ಮಧ್ಯ ನಮ್ಮ ಕಾರ್ಯಗಳ ಒಂದು ಒತ್ತಡಗಳಿಂದ ಮತ್ತು ನಮ್ಮ ಪೂರ್ತಿಯಾದ ಸಂಬಂಧಗಳ ಒಂದು ತಾಕಲಾಟದಿಂದ ಅಥವಾ ಸಂಬಂಧಗಳ ಒತ್ತಡದಿಂದ ನಾವು ಶ್ವಾಸವನ್ನ ತೆಗೆದುಕೊಳ್ಳುವಲ್ಲಿ ನಿರ್ಲಕ್ಷ್ಯಗೊಳ್ತೀವಿ ಮತ್ತು ಅದನ್ನ ನಾವು ಬಹಳಷ್ಟು ಮೆಲ್ಲನೆ ಶ್ವಾಸವನ್ನ ತೆಗೆದುಕೊಳ್ತಾ ಇರ್ತೀವಿ. ಅಂದ್ರೆ ಪೂರ್ತಿಯಾದ ಶ್ವಾಸ ಬೀರಲ್ಲ. ಸೊ ಹೀಗಾಗಿ ಈ ಶ್ವಾಸ ದೀರ್ಘವಾಗಿ ನಮ್ಮ ಒಂದು ದೇಹದ ವಿವಿಧ ಅಂಗಗಳಿಗೆ ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶ ಪೂರ್ತಿಯಾಗಿ ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸಾಮಾನ್ಯವಾಗಿ ನಮ್ಮ ಒಂದು ಶ್ವಾಸಕೋಶ 50-60% ಏನಾದ್ರು ಕೆಲಸ ಮಾಡ್ತಾ ಇತ್ತು ಅಂದ್ರೂ ಸಹಿತ ನಾವು ಆರೋಗ್ಯವಂತ ಸ್ಥಿತಿಯನ್ನ ಪಡೆದುಕೊಳ್ತೀವಿ. ಹಾಗಾದ್ರೆ ಉಳಿದ ಒಂದು 30-40% ಭಾಗ ಯಾಕೆ ಆಕ್ಟಿವ್ ಇರಲ್ಲ ಅಂತ ಕೇಳ್ಬೋದು. ಇದು ಆಕ್ಟಿವ್ ಇರುತ್ತೆ, ಆದ್ರೆ ನಾವು ಯೋಗ ಮಾಡುವಾಗ ಅಥವಾ ಎಕ್ಸಸೈಸ್ ಮಾಡುವಾಗ ಅಥವಾ ನೀವು ದಿನಂಪ್ರತಿ ದೀರ್ಘ ಶ್ವಾಸದ ಒಂದು ಪ್ರಯತ್ನದಿಂದ ನೀವು ಮಾಡಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಸ್ನೇಹಿತರೆ. ಈಗ ಯೋಗಿಗಳಲ್ಲಿ ನೀವು ನೋಡಿರ್ಬೋದು ಅಂತ ಹೇಳಿದ್ರೆ, ನಾವು ಪ್ರಾಣಾಯಾಮ ಮಾಡುವ ಯೋಗಿಗಳಿರ್ಬೋದು ಅಥವಾ ಸಿದ್ಧ ಪುರುಷರಿರ್ಬೋದು, ಅವರ ಮುಖದ ಮೇಲೆ ಒಂದು ವಿಚಿತ್ರವಾದ ಒಂದು ವಿಚಿತ್ರವಾದ ಒಂದು ತೇಜವಿರುತ್ತೆ ಸ್ನೇಹಿತರೆ. ಸೊ ಅದು ಏನಕ್ಕೆ ಅಂತ ಹೇಳಿದ್ರೆ, ಅವರು ತಮ್ಮ ಒಂದು ಶ್ವಾಸಕೋಶವನ್ನ, ಶ್ವಾಸದ ಗತಿಯನ್ನ ಮತ್ತು ಶ್ವಾಸದ ದೀರ್ಘತೆಯನ್ನ ಅವರು ಬಹಳಷ್ಟು ಅರಿತಿರ್ತಾರೆ. ಅದೇ ಒಂದು ರೀತಿಯಲ್ಲಿ ಅವರು ಶ್ವಾಸವನ್ನ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ದೀರ್ಘ ಶ್ವಾಸವನ್ನ ತೆಗೆದುಕೊಳ್ಳುವಂತಹ ಬಿಡುವಂತಹ ಒಂದು ಪ್ರಕ್ರಿಯೆಗೆ ಅವರು ಪೂರ್ತಿಯಾಗಿ ಟ್ರೈನ್ ಆಗಿರ್ತಾರೆ.
ಅಥವಾ ಪೂರ್ತಿಯಾಗಿ ಅವರ ಒಂದು ದಿನನಿತ್ಯದಲ್ಲಿ ಅದು ಹಾಸುಹೊಕ್ಕಾಗ್ಬಿಟ್ಟಿರುತ್ತೆ. ಸೊ ಏನು ಪಡಿಬೇಕು ಅಂತ ಹೇಳಿದ್ರೆ ಮೆಲ್ಲ ಮೆಲ್ಲನೆಯ ದೀರ್ಘ ಶ್ವಾಸವನ್ನ ದಿನದಲ್ಲಿ ಒಂದು 5ರಿಂದ 10 ನಿಮಿಷ ಬೆಳಗಿನ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ ಮತ್ತು ಮಲಗುವ ಮುಂಚೆ ಈ ಒಂದು ಎಕ್ಸಸೈಸ್, ಶ್ವಾಸದ ಒಂದು ವ್ಯಾಯಾಮಗಳನ್ನು ನೀವು ಮಾಡಿದ್ದೇ ಆಯಿತು, ದೀರ್ಘ ಶ್ವಾಸದ ವ್ಯಾಯಾಮಗಳನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ರೋಗದಿಂದ ಬಹಳಷ್ಟು ದೂರವಿರಬಹುದು, ಆರೋಗ್ಯವಂತ ಸ್ಥಿತಿ ಬರುತ್ತೆ ಅಂತ ನಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದಿಷ್ಟು ಮಾಹಿತಿ ಆಕ್ಸಿಜನ್ ಮತ್ತು ರೋಗದ ಸಂಬಂಧದ ಬಗ್ಗೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.